ಮನುಷ್ಯರ ಮಧ್ಯದಿ ದೇವಾದಿದೇವರು ವಾಸ ಮಾಡುವನು. ಈಗ ಮನುಷ್ಯರ ಮಧ್ಯದಿ ದೇವಾದಿದೇವರು ವಾಸ ಮಾಡುವನು. ನಿನ್ನ ಶಿಲುಬೆಯ ಸಾವಿನಲ್ಲಿ ಎಲ್ಲರನ್ನು ನಿರೀಕ್ಷಿಸಿದೆ. ನಿನ್ನ ಶಿಲುಬೆಯ ಸಾವಿನಲ್ಲಿ ಎಲ್ಲರನ್ನು ನಿರೀಕ್ಷಿಸಿದೆ. ನಿನ್ನ ಕರುಣೆಯನ್ನು ನಿನ್ನ ಕೃಪೆಯನ್ನು ಸದಾ ಹಾಡಿಕೊಂಡಾಡುವೆನು. ನಿನ್ನ ಕರುಣೆಯನ್ನು ನಿನ್ನ ಕೃಪೆಯನ್ನು ಸದಾ ಹಾಡಿಕೊಂಡಾಡುವೆನು. ಈಗ ಮನುಷ್ಯರ ಮಧ್ಯದಿ ದೇವಾದಿದೇವರು ವಾಸ ಮಾಡುವನು. ಈಗ ಮನುಷ್ಯರ ಮಧ್ಯದಿ ದೇವಾದಿದೇವರು ವಾಸ ಮಾಡುವನು. ಪುನರುತ್ಥಾನವಾದವನೇ ತಿರುಗೊಮ್ಮೆ ಬರುವವನೇ. ಪುನರುತ್ಥಾನವಾದವನೇ ತಿರುಗೊಮ್ಮೆ ಬರುವವನೇ. ಸಿಂಹಾಸನನೇ ಯಜ್ಞದ ಕುರಿಯೇ ಸ್ತೋತ್ರ ಪ್ರಭಾವ ನಿಮಗಿರಲಿ. ಸಿಂಹಾಸನನೇ ಯಜ್ಞದ ಕುರಿಯೇ ಸ್ತೋತ್ರ ಪ್ರಭಾವ ನಿಮಗಿರಲಿ. ಈಗ ಮನುಷ್ಯರ ಮಧ್ಯದಿ ದೇವಾದಿದೇವರು ವಾಸ ಮಾಡುವನು. ಈಗ ಮನುಷ್ಯರ ಮಧ್ಯದಿ ದೇವಾದಿದೇವರು ವಾಸ ಮಾಡುವನು. ಹಲ್ಲೆಲೂಯ. ನಾವೆಲ್ಲರೂ ಸೇರಿ ಇನ್ನೊಂದು ತಮಿಳು ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಆನಂದಮೇ ಸಮೂಗಮೇ ಪೇರಿಂಬಮೇ ಪ್ರಸನ್ನಮೇ. ಕೀರ್ತನೆಗಾರನು ಕೀರ್ತನೆ 16 ಈ ರೀತಿಯಾಗಿ ಹೇಳುತ್ತಾನೆ, ದೇವರೇ ನಿನ್ನ ಸನ್ನಿಧಿಯಲ್ಲಿ ಪರಿಪೂರ್ಣ ಸಂತೋಷವು, ನಿನ್ನ ಬಲಗಡೆಯಲ್ಲಿ ಶಾಶ್ವತ ಭಾಗ್ಯವು ಇದೆ ಎಂಬುದಾಗಿ. ಕರ್ತನ ಸಾನ್ನಿಧ್ಯದ ಸಂತೋಷದಿಂದ ಆನಂದದಿಂದ ದೇವರು ನಮ್ಮನ್ನು ತುಂಬಿಸಿ ನಮ್ಮ ಆತ್ಮಗಳನ್ನು ಬಲಪಡಿಸುವಂತೆ ನಾವೆಲ್ಲರೂ ಸೇರಿ ಹಾಡಿ ಕರ್ತನ ನಾಮವನ್ನು ನಾವು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಜೀಸಸ್. Samugame
சமூகமே பேரின்பமே உங்க பிரசன்னமே ஆனந்தமே உன் சமூகமே பேரின்பமே உங்க பிரசன்னமே உம்மை பாடுவதே என் மேன்மை உறவாடுவதே எனக்கினிமை உம்மை பாடுவதே என் மேன்மை உறவாடுவதே எனக்கினிமை ஆனந்தமே உம் சமூகமே பேரின்பமே உங்க பிரசன்னமே ஆனந்தமே உம் சமூகமே பேரின்பமே உங்க பிரசன்னமே அசைவாடும் அசைவாடும் அனல் மூச்சும் அசைவாடும் 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 ஆவியானவரே அசைவாடும் 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 அனல் மூச்சும் அசைவாடும் 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 ஆவியானவரே அசைவாடும் ஆராதனை 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 ஆராதனை. ನಾವೆಲ್ಲರೂ ಈ ಸಮಯದಲ್ಲಿ ಒಂದು ಇಂಗ್ಲಿಷ್ ಹಾಡನ್ನು ಹಾಡಿ ದೇವರ ನಾಮವನ್ನು ನಾವು ಸೇರಿ ಮಹಿಮೆ ಪಡಿಸೋಣ. ಐ ನೀಡ್ ಯು ಮೋರ್ ದ್ಯಾನ್ ಏರ್ ದಟ್ ಐ ಬ್ರೀತ್. ಈ ಹಾಡು ಹೇಳುತ್ತದೆ, ನಾನು ಉಸಿರಾಡುವ ನನ್ನ ಉಸಿರಿಗಿಂತಲೂ ದೇವರೇ ನನಗೆ ಹೆಚ್ಚಾಗಿ ನೀವು ಬೇಕು ಎಂಬುದಾಗಿ ನಾವೆಲ್ಲರೂ ಕರ್ತನ ಸಾನ್ನಿಧ್ಯವನ್ನು ಪ್ರಸನ್ನತೆಯನ್ನು ಬಯಸಿ ದೇವರ ನಾಮವನ್ನು ನಾವು ಸೇರಿ ಮಹಿಮೆ ಪಡಿಸೋಣ.
ನೀವೇ ಸಾಕು ನನ್ನ యేసಯ್ಯ ಈ ಜೀವಿತ ಯಾತ್ರೆಯಲ್ಲಿ. ನನಗೆ ಸಾಕು ನೀ ನನ್ನ యేసಯ್ಯ ಈ ಜೀವಿತ ಯಾತ್ರೆಯಲ್ಲಿ. ನಾವೆಲ್ಲರೂ ಸೇರಿ ಹಾಡಿ, ದೇವರೇ ನಿಮ್ಮ ಸಹಾಯವು, ದೇವರೇ ನಿಮ್ಮ ಬಲವು ನಮ್ಮ ಜೀವಿತದ ಯಾತ್ರೆಗೆ ನಮಗೆ ಅವಶ್ಯ ದೇವರೇ ಎಂದು ನಾವು ಕರ್ತನ ಸಾನ್ನಿಧ್ಯದಲ್ಲಿ ವಿಜ್ಞಾಪನೆಯಿಂದ ಈ ಹಾಡನ್ನು ಹಾಡಿ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ನಾವೆಲ್ಲರೂ ಹಾಡುವಾಗ ನಮ್ಮ ಸ್ವರವನ್ನು ಎತ್ತಿ ಉತ್ಸಾಹ ಧ್ವನಿಯಿಂದ ನಮ್ಮ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ರೋಗ ದುಃಖ ನನ್ನನ್ನಿಂಬಾಲಿಸುವಾಗ ಭಯಪಡೇನು ನಾನೆಂದಿಗೂ. ರೋಗ ಸೌಖ್ಯದಾತ ಯೆಹೋವಾ ರಾಫ, ನೀನೇ ನನ್ನ యేసయ్య. ರೋಗ ದುಃಖ ನನ್ನನ್ನಿಂಬಾಲಿಸುವಾಗ ಭಯಪಡೇನು ಜಯವೇ
ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ನಾವೇ ತಗ್ಗಿಸಿ ಈ ಸಮಯದಲ್ಲಿ ದೇವರನ್ನು ಆರಾಧಿಸಿ, ಈ ವಿಶೇಷವಾದ ಸಮಯದಲ್ಲಿ ಕೂಡ ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ನಾವೆಲ್ಲ ಬಾಯಿಗಳನ್ನು ತೆರೆದು ಒಂದು ಸ್ವಲ್ಪ ಸಮಯ ಸ್ತೋತ್ರವನ್ನು ಹೇಳಿ, ಅಪ್ಪ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಕರ್ತನೇ ನಿಮಗೆ ಸ್ತೋತ್ರ ಸ್ವಾಮಿ, ಕರ್ತನೇ ನಿಮಗೆ ಸ್ತೋತ್ರ ಯೇಸುವೆ. ಅಪ್ಪ ನಮ್ಮ ತಾಯಿಯಾಗಿ ತಂದೆಯಾಗಿ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ಕಳೆದ ದಿನದಲ್ಲಿ ಸ್ವಾಮಿ ಅಪ್ಪ ನಮ್ಮನ್ನು ಅಪ್ಪ ಕಣ್ಮಣಿಯಂತೆ ಕಾದು ಕಾಪಾಡಿದ ಅಪ್ಪ ಕರ್ತನು ನೀನು ಏಸಯ್ಯ ಅಂತ ಎಲ್ಲರೂ ಯಾರೆಲ್ಲ ನಂಬಿಕೆಯಿಂದ ಈ ಸಮಯದಲ್ಲಿ ಸ್ತೋತ್ರ ಮಾಡಿ, ದೇವರೇ ಎಲ್ಲವನ್ನು ಅಪ್ಪ ನಮಗಾಗಿ ಒದಗಿಸಿ ಕೊಟ್ಟ ಯೇಸು ಕ್ರಿಸ್ತನು ನೀನು ಸ್ವಾಮಿ. ಅಪ್ಪ ಅದಕ್ಕಾಗಿ ಸ್ತೋತ್ರ ಯೇಸುವೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಯೇಸುವೆ. ವಿಶೇಷವಾದ ವೇಳೆಯಲ್ಲಿ ಆತನು ನಮ್ಮ ಬಳಿಯಲ್ಲಿ ಮಾತನಾಡುವ ಸಮಯದಲ್ಲಿ ಈ ಆರಾಧನೆಯನ್ನು ಆತನಿಗೆ ಅರ್ಪಿಸಿ ನಮ್ಮ ಹೃದಯಗಳನ್ನು ನಾವು ಆತನಿಗೆ ಅರ್ಪಿಸೋಣ ಪ್ರಿಯರೇ. ಓ ಯೇಸುವೇ, ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನು ಸಂತೈಸುವ ತಾಯಿಯಂತೆ ನನ್ನೇಸು ನನ್ನ ಎಲ್ಲ ಸಂತೈಸುವ ಸಂತೈಸುವ ತಾಯಿಯಂತೆ ಎಲ್ಲ ಮನಪೂರ್ವಕವಾಗಿ ನನ್ನೇಸು ನನ್ನ ಎಲ್ಲ ಕೈಗಳನ್ನೆತ್ತಿ ಹಲ್ಲೆಲೂಯಾ 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 ಒರಗಿಸುವ ಎದೆಯಲ್ಲಿ ಮನಭಾರವ ನೀಗುವ ಒರಗಿಸುವ ಎದೆಯಲ್ಲಿ ಮನಭಾರವ ನೀಗುವ ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನು ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನು ಎಲ್ಲ ಕೈಗಳನ್ನೆತ್ತಿ ಹಲ್ಲೆಲೂಯಾ 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 ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ಕಾಯುವ ಕರ ಹಿಡಿದು ನಡೆಸುವ ನಮ್ಮನ್ನು ಕಣ್ಮಣಿಯಂತೆ ಕರ ಹಿಡಿದು ನಡೆಸಿದ ನಮ್ಮ ದೇವರನ್ನು ನೆನೆಸಿ ಈ ಆರಾಧನೆಯನ್ನು ಸಲ್ಲಿಸಿ ಎಲ್ಲರೂ
ಎಸಯ್ಯ ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನು ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನು ಎಲ್ಲ ಶಬ್ದದಿಂದ ಹಾಲೆಲೂಯ 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 ಎಲ್ಲ ಸೇರಿ ಹಾಲೆಲೂಯ 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 ಜೀವ ಕೊಟ್ಟನು ನನಗಾಗಿ ಎಲ್ಲ ಶಬ್ದವನ್ನು ಎತ್ತಿ ಶಬ್ದವಾಗಿ ಸೇರಿ ದೇವರನ್ನು ಮಹಿಮೆ ಪಡಿಸೋಣ ಜೀವ ಕೊಟ್ಟನು ನನಗಾಗಿ ಆ ಶಿಲುಬೆಯಲ್ಲಿ ಬಲಿಯಾದ ಅಪಾನಿನ ಪ್ರೀತಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನಿನ್ನ ಮಹತ್ತಾದ ಪ್ರೀತಿಗಾಗಿ ಸ್ತೋತ್ರ ಯೇಸುವೇ. ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನು ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು ನಿಮಗೆ ಸ್ತೋತ್ರ ಸ್ವಾಮಿ. ಎಲ್ಲ ಒಂದು ಸಾರಿ ಕೂಡ ಕೈಗಳನ್ನು ಮೇಲೆತ್ತಿ ಅಪ್ಪ ನೀನು ಮಾತ್ರ ನನಗೆ ಸಾಕು ಕರ್ತನೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳಿ ಅಪ್ಪ ನೀ ಮಾತ್ರ ನನಗೆ ಸಾಕು ಕರ್ತನೆ ಅಪ್ಪ ನಿನ್ನ ಬಿಟ್ಟರೆ ನನಗೆ ಯಾರು ಇಲ್ಲ ಎಂಬುದಾಗಿ ಸೇರಿ ಎಲ್ಲ ಸ್ತೋತ್ರದಿಂದ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ಯೇಸುವೇ ಎಲ್ಲ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ಯೇಸುವೇ. ಯೆಹೋವಾ ಹೀರೆ ನನ್ನನ್ನು ಕಾಯುವೆ ನೀ ಮಾತ್ರ ಸಾಕು ನನಗೆ ಎಲ್ಲ ಶಬ್ದವನ್ನು ಎತ್ತಿ ಯೆಹೋವಾ ಹೀರೆ ಯೆಹೋವಾ ರಾಫಾ ಸೌಖ್ಯದಾಯಕ ನಿನ್ನ ಬಾಸುಂಡೆಯಿಂದ ಗುಣವಾದೆ ಯೆಹೋವಾ ಶಮ್ಮ ಜೊತೆಗೆ ಇರುವ ನನಗೆಂದಿಗೂ ಭಯವೇ ಇಲ್ಲ ಯೆಹೋವಾ ಶಮ್ಮ ಜೊತೆ ಇರುವ ನನಗೆಂದಿಗೂ ಭಯವೇ ಇಲ್ಲ ಸೇರಿ ನೀ ಮಾತ್ರ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು
ಕೂಡ ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ಒಂದು ಸ್ವಲ್ಪ ಸಮಯ ನಮ್ಮನ್ನು ನಾವೇ ತಗ್ಗಿಸಿ ಅರ್ಪಿಸಿ ದೇವರ ಬಳಿಯಲ್ಲಿ ನಾವು ಕೇಳೋಣ. ಪ್ರಿಯರೇ, ಇಸ್ರೇಲ್ ಮಕ್ಕಳನ್ನು ಕಾದಿದ ದೇವರು ಆ 400 ವರ್ಷದಲ್ಲೂ ಕೂಡ ನಾವು ನೋಡುವಾಗ ದೇವರು ಅನುದಿನವೂ ಅದ್ಭುತವನ್ನು ಎಲ್ಲರಿಗೂ ಮಾಡಿ ಆತನು ನಡೆಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಅವರಿಗೆ ಬೇಕಾಗಿದ್ದ ಎಲ್ಲ ಅವಶ್ಯಕತೆಗಳನ್ನು ಒಂದೊಂದಾಗಿ ದೇವರು ಎಲ್ಲವನ್ನು ನೆರವೇರಿಸಿದವನಾಗಿದ್ದಾನೆ. ಈ ಸಮಯದಲ್ಲಿ ಕೂಡ ನಮಗೆ ಅನೇಕ ಕಾರ್ಯಗಳು ನಮ್ಮ ಮನಸ್ಸಲ್ಲಿರಬಹುದು. ನಮ್ಮ ಚಿಂತ ಭಾರಗಳನ್ನು ಎಲ್ಲ ದೇವರ ಮೇಲೆ ಇಟ್ಟು ನಾವು ಈ ಸಮಯದಲ್ಲಿ ಕೇಳೋಣ. ಎಲ್ಲರ ಬಾಯಿಗಳನ್ನು ತೆರೆಯೋಣ. ಈ ಸಮಯದಲ್ಲಿ ಯಾರು ಮೌನವಾಗಿರದೆ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಕೇಳೋಣ. ಅಪ್ಪ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನೀವು ಮಾಡಿದಂಥ ಕಾರ್ಯಗಳನ್ನು ನೆನೆಸುತ್ತೇವೆ. ಅಪ್ಪ, ನಿನ್ನ ಮಹತ್ತಾದ ಕಾರ್ಯಗಳನ್ನು ನೆನೆಸುತ್ತೇವೆ ಸ್ವಾಮಿ. ಅಪ್ಪ, ಮುಂದೆ ನಡೆಯುವ ಅನೇಕ ಕಾರ್ಯದಲ್ಲಿ ಅಪ್ಪ ನಮಗೆ ನಂಬಿಕೆ ಇಲ್ಲದ ಅನೇಕ ಜನರು ಇದ್ದಾರೆ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ಆ ನಂಬಿಕೆಯಿಂದ ತುಂಬಿಸು ಎಂಬುದಾಗಿ ಬಾಯಿಗಳನ್ನು ತೆರೆದು ಕೇಳೋಣ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ನಮಗೆ ಬೇಕಾಗಿರುವ ಎಲ್ಲ ಕಾರ್ಯಗಳನ್ನು ದೇವರು ಕೊಟ್ಟು ನಮ್ಮನ್ನು ಈ ದಿನದಲ್ಲಿ ಕೂಡ ಸಾಕ್ಷಿಯಾಗಿ ನಿಲ್ಲಿಸಿದ್ದಾನೆ. ಎಲ್ಲರೂ ಸೇರಿ ಮಾತದಿಂದ ಮಹಿಮೆ ಪಡಿಸೋಣ. ದೇವರನ್ನು ಎಲ್ಲರೂ ಮಹಿಮೆ ಪಡಿಸೋಣ. ಕರ್ತನೇ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಕರ್ತನಿಗೆ ಕಾಯುವವನು ಯಾವತ್ತೂ ಅವಮಾನ ಹೊಂದುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಈ ಸಮಯದಲ್ಲಿ ಎಲ್ಲರೂ ಕೇಳೋಣ. ಕರ್ತನೇ, ನಿನ್ನ ಸಮ್ಮುಖದಲ್ಲಿ ನಾನು ಕಾದಿದ್ದೇನೆ. ಅಪ್ಪ, ನಿಮ್ಮ ಸಮ್ಮುಖದಲ್ಲಿ ನಾನು ಕಾದಿದ್ದೇನೆ ಸ್ವಾಮಿ. ಅಪ್ಪ, ಒಂದು ಅದ್ಭುತವನ್ನು ಮಾಡು ಏಸಯ್ಯ. ಅಪ್ಪ, ನಮ್ಮ ಕುಟುಂಬದಲ್ಲಿ ಒಂದು ಅದ್ಭುತವನ್ನು ಮಾಡು ಸ್ವಾಮಿ. ಅಪ್ಪ, ಒಂದು ರಕ್ಷಣೆಯನ್ನು ಅಪ್ಪ ನಮ್ಮ ಕುಟುಂಬದಲ್ಲಿ ನೀಡು ಏಸಯ್ಯ. ಅಪ್ಪ, ನಮ್ಮ ಕುಟುಂಬದಲ್ಲಿ ಅನೇಕ ಜನರು ಅಪ್ಪ ನಿಮ್ಮನ್ನು ಗೊತ್ತಿಲ್ಲದೇ ಇದ್ದಾರೆ ಸ್ವಾಮಿ. ಅಪ್ಪ, ಅವರನ್ನು ಈ ಸಮಯದಲ್ಲಿ ಮುಟ್ಟು ಕರ್ತನೆ. ಅಪ್ಪ, ಅವರನ್ನು ಈ ಸಮಯದಲ್ಲಿ ಮುಟ್ಟು ಎಂಬುದಾಗಿ ಕೇಳೋಣ. ಅಪ್ಪ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಅಪ್ಪ, ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ, ನಿಮಗೆ ಸ್ತೋತ್ರ ಯೇಸುವೆ. ಅಪ್ಪ, ನಿಮಗೆ ಸ್ತೋತ್ರ ಕರ್ತನೆ. ನೀವು ಮಾಡುವುದಕ್ಕಾಗಿ ಸ್ತೋತ್ರ. ವಿಶ್ವಾಸದಿಂದ ಕೇಳೋಣ ಎಲ್ಲರೂ ಸೇರಿ. ಕರ್ತನಿಗೆ ಕಾಯುವವನು ಅವಮಾನ ಹೊಂದನು. ನಿಜವಾಗಿ ಅಂತ್ಯ ಉಂಟು. ನಿನ್ನಂಬಿಕೆ ವ್ಯರ್ಥವಾಗದು. ಎಲ್ಲ ಪೂರ್ಣ ಹೃದಯದಿಂದ ಕರ್ತನಿಗೆ ಕಾಯುವವನು. ಕರ್ತನಿಗೆ ಕಾಯುವವರು ಯೇಸಪ್ಪ ಅವಮಾನ ಹೊಂದರು. ನಿಜವಾಗಿ ಅಂತ್ಯ ಉಂಟು. ನಿನ್ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ 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 ಅದ್ಭುತವ ಹೊಂದಲು ಕಾಯುತ್ತಿರುವೆ 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 ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕೈಗಳನ್ನು ಹೆಚ್ಚಿ ಕಾಯುತ್ತಿರುವೆ 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 ಅದ್ಭುತವ ಹೊಂದಲು ಎಲ್ಲರೂ ನಿಜವಾಗಲೂ ಮನಸ್ಸಿನ ಆಳದಿಂದ ಕಾಯುತ್ತಿರುವೆ. ಅಪ್ಪ, ನಿಮಗಾಗಿ ನಿಮ್ಮ ಅದ್ಭುತಕ್ಕಾಗಿ ಕಾಯುತ್ತಿದ್ದೇನೆ ಸ್ವಾಮಿ. ಅಪ್ಪ, ತಕ್ಕ ಕಾಲದಲ್ಲಿ ಮಾಡಿ ಮುಗಿಸುವ ಕರ್ತನೆ ಸ್ವಾಮಿ. ಕಾಯುತ್ತಿರುವೆ 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 ಅದ್ಭುತವ ಹೊಂದಲು ಕಾಯುತ್ತಿರುವೆ ಕಾಯುತ್ತಿರುವೆ ನಾ ಕಾಯುತ್ತಿರುವೆ. ಅಪ್ಪ, ನಿಮ್ಮ ಸಮ್ಮುಖದಲ್ಲೇ ಕಾದಿದ್ದೇನೆ ಸ್ವಾಮಿ. ಕಾಯುತ್ತಿರುವೆ
ಸುಳ್ಳಾದದು ಸುಳ್ಳಾದದು ನೆರವೇರ್ಬದು. ಯಾವುದೇ ತಡವಾದರೂ ಅದ್ಭುತಕ್ಕಾಗಿ ನಾನು ಕಾಯುತ್ತಿದ್ದೇನೆ ಎಂಬುದಾಗಿ ನನ್ನ ಬಾಯಿಗಳನ್ನು ತಡೆದು ಶಬ್ದದಿಂದ ಕಾಯುತ್ತಿರುವೆ 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 ಅದ್ಭುತವ ಹೊಂದಲು 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 ಕಾಯುತ್ತಿರುವೆ. ಎಲ್ಲ ಕೈಗಳನ್ನು ತಟ್ಟಿ ನಾವು ದೇವರನ್ನು ಈ ಸಮಯದಲ್ಲಿ ಕೂಡ ನಾವು ಮಹಿಮೆ ಪಡಿಸೋಣ. ನಮ್ಮ ದೇವರು ಆ ಮನುಷ್ಯನಂತೆ ಸುಳ್ಳಾಡುವ ದೇವರಲ್ಲ. ಆತನ ಹೇಳಿದ ಮಾತನ್ನು ನೆರವೇರಿಸುವ ಆತನಾಗಿದ್ದಾನೆ. ವೇದ ವಾಕ್ಯದಲ್ಲಿ ನೋಡುವಾಗ ಅನೇಕ ವಾಗ್ದಾನಗಳನ್ನು ನಮಗೆ ಮಾಡಿದ್ದಾನೆ. ಅನೇಕ ಜನರು ನೆನೆಸಬಹುದು, ಇಷ್ಟು ಅಧಿಕವಾಗಿ ವಾಗ್ದಾನ ಮಾಡಿ ನನ್ನ ಜೀವಿತದಲ್ಲಿ ನೆರವೇರಿಲ್ಲ ಎಂಬುದಾಗಿ. ಆದರೆ ತಕ್ಕ ಕಾಲದಲ್ಲಿ ದೇವರು ಒಬ್ಬೊಬ್ಬರಿಗೂ ನೆರವೇರಿಸುವಂಥವನಾಗಿದ್ದಾನೆ. ಅಪ್ಪ, ನಿಮಗೆ ಸ್ತೋತ್ರ ಕರ್ತನೆ. ಈ ಜೀವಿತದಲ್ಲಿ ಕೂಡ ಒಂದು ಬೆಳಕಾಗಿ ಬಂದು ಈ ಲೋಕಕ್ಕೆ ಒಂದು ಪ್ರಕಾಶವಾಗಿರುವಂತೆ ನಮ್ಮನ್ನೆಲ್ಲರನ್ನು ಆತನ ಒಂದು ಸನ್ನಿಧಾನದಲ್ಲಿ ನಿಲ್ಲಿಸಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ಆತನನ್ನು ಸ್ವಲ್ಪ ಸಮಯ ಹೊಗಳಿ, ಅಪ್ಪ, ನಿಮ್ಮಿಂದ ಎಲ್ಲ ಸಾಧ್ಯವು ಕರ್ತನೆ, ನಿಮ್ಮಿಂದ ಅಸಾಧ್ಯವು ಯಾವುದೂ ಇಲ್ಲ ಏಸಯ್ಯ. ಅಪ್ಪ, ನಿಮ್ಮಿಂದ ಅಸಾಧ್ಯವಾದ ಕಾರ್ಯಗಳು ಯಾವುದೂ ಇಲ್ಲ ಸ್ವಾಮಿ. ಅಪ್ಪ, ನಮ್ಮನ್ನು ಅಧಿಕವಾಗಿ ತಿಳಿದಿರುವ ವ್ಯಕ್ತಿ ನೀವೊಬ್ಬರೇ ಯೇಸುವೆ. ಅಪ್ಪ, ನಮ್ಮ ಜೀವಿತದಲ್ಲಿ ಅಪ್ಪ ಈ ದಿನದಲ್ಲಿ ಕೂಡ ಒಂದು ಒಳ್ಳೆಯದನ್ನು ನಡೆಯುವುದು ಎಂಬುದಾಗಿ ನಾವು ನೋಡಬೇಕೆಂದರೆ ಅಪ್ಪ ನಿಮ್ಮನ್ನು ಮಾತ್ರ ನಾವು ನೋಡಬೇಕು ಸ್ವಾಮಿ. ಅಪ್ಪ, ಈ ಮನುಷ್ಯರ ಒಂದು ದಯೆಯನ್ನು ನೋಡಿ ಹೋಗದಂತೆ ಅಪ್ಪ ನಿಮ್ಮ ದಯೆಯನ್ನು ಅಪ್ಪ ನಾವು ಕೇಳಲು ಸಹಾಯ ಮಾಡಿ ಕರ್ತನೆ. ಅಪ್ಪ, ನೀವು ಮಾಡುವಂಥ ಕಾರ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೆ యేసయ్య. ಈ ದೀನನ ಬಾಳನ್ನು ಮೇಲಕ್ಕೆ ಎತ್ತಿದೆ ಅಯ್ಯ. ಎಲ್ಲ ಈ ಬಡವನ ಬಾಳಲ್ಲಿ, ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೆ యేసయ్య. ಎಲ್ಲ ನಂಬಿಕೆಯಿಂದ ಸೇರಿ, ಈ ದೀನನ ಬಾಳನ್ನು ಮೇಲಕ್ಕೆ ಎತ್ತಿದೆ ಅಯ್ಯ. ಪ್ರೀತಿ 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 ಎಂದು ಹುಡುಕಲು ನಿಜವಾದ ಪ್ರೀತಿ ಅಪ್ಪ యేసయ్య. ಪ್ರೀತಿ ಪ್ರೀತಿ ಎಂದು ಹುಡುಕಲು
ಕರ್ತನಿಗೆ ಈ ಸಮಯದಲ್ಲಿ ಎಲ್ಲ ಸ್ತೋತ್ರವನ್ನು ಹೇಳೋಣ. ಸ್ತೋತ್ರ 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 ಸ್ತೋತ್ರ. ಅಪ್ಪ, ನೀವು ಮಾಡಿದಂಥ ಕಾರ್ಯಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಮುಂದೆ ನಡೆಯುವ ಎಲ್ಲ ಭಾಗಗಳಲ್ಲೂ ಸ್ವಾಮಿ ನಿಮ್ಮ ಪ್ರಸನ್ನತೆ ಇರಲಿ. ನಿಮ್ಮ ಪ್ರಸನ್ನತೆ ನಮ್ಮನ್ನು ನಡೆಸಲಿ ಕರ್ತನೆ. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದುತ್ತೇನೆ. ಆಮೇಲೆ ಈ ಸಮಯದಲ್ಲಿ